ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಸಭಾಪತಿ ಬಸವರಾಜ ಹೊರಟ್ಟಿ ದಿಢೀರ್ ರಾಜೀನಾಮೆ ಕೊಟ್ಟಿದ್ದಾರೆ. ಬೇಸರದಿಂದಲೇ ಸಭಾಪತಿ ಸ್ಥಾನಕ್ಕೆ ಹೊರಟ್ಟಿ ರಾಜೀನಾಮೆಯನ್ನ ಸಲ್ಲಿಸಿದ್ದಾರೆ. ಸಿಎಂ ಮನೆಯಿಂದ ಸಿಟ್ಟಾಗಿ ಹೋದ ಕೆಲ ಹೊತ್ತಲ್ಲೇ ರಾಜೀನಾಮೆ ಸಲ್ಲಿಸಿರೋದು ಬಸವರಾಜ ಹೊರಟ್ಟಿ. ರಾಜೀನಾಮೆ ಕೊಡಿ ಅಂತ ಮೊನ್ನೆಯಷ್ಟೇ ಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ರು. ಸಿಎಂ ಭೇಟಿ ಬಳಿಕ ಕೆಪಿಸಿಸಿ ಅಧ್ಯಕ್ಷರನ್ನು ಭೇಟಿ ಮಾಡಿದ್ರು ಹೊರಟ್ಟಿ. ಇಬ್ಬರನ್ನು ಭೇಟಿ ಮಾಡಿ ಬರ್ತಿದ್ದಂತೆ ರಾಜೀನಾಮೆ ನೀಡಿರುವ ಬಸವರಾಜ ಹೊರಟ್ಟಿ ಮೊದಲೇ ರಾಜೀನಾಮೆ ಪತ್ರ ರೆಡಿ ಮಾಡಿ ಇಟ್ಕೊಂಡಿದ್ರ ಬಸವರಾಜ ಹೊರಟ್ಟಿ ಅವರು. ಡೇಟ್ ಮಾತ್ರ ನಮೂದಿಸದೆ ರೆಡಿಯಾಗಿದ್ದ ರಾಜೀನಾಮೆ ಪತ್ರ ಈಗ ಇವತ್ತಿನ ಡೇಟ್ ನಮೂದಿಸಿ ರಾಜೀನಾಮೆ ಕೊಟ್ಟಂತ ಬಸವರಾಜ ಹೊರಟ್ಟಿ ಸ್ವ ಇಚ್ಛೆಯಿಂದ ರಾಜೀನಾಮೆ ಸಲ್ಲಿಸ್ತಾ ಇದ್ದೀನಿ ಅಂತ ಉಲ್ಲೇಖ ಮಾಡಿದ್ದಾರೆ. ಆ ಲೆಟರ್ ಅನ್ನ ನೀವು ಗಮನಿಸ್ತಾ ಇದ್ದೀರಿ. ಸದನ ಶುರುವಾದ 2 ದಿನ ಸಮಯ ಕೇಳಿದ್ದ ಹೊರಟ್ಟಿ ಗೌರವಯುತ ಬೀಳ್ಕೊಡುಗೆಯನ್ನ ನಿರೀಕ್ಷೆ ಮಾಡಿದ್ರು ಬಸವರಾಜ ಹೊರಟ್ಟಿ ಅವರು. ಆದ್ರೆ ಸಿಎಂ ಭೇಟಿ ಬಳಿಕ ದಿಢೀರ್ ಅಂತ ರಾಜೀನಾಮೆಯನ್ನ ಕೊಟ್ಟೇ ಬಿಟ್ಟಿದ್ದಾರೆ. ಅಂದ್ರೆ ನಾನು ರಾಜೀನಾಮೆ ಕೊಡೋದಕ್ಕೆ ರೆಡಿ ಇದ್ದೀನಿ, ಆದ್ರೆ ಗೌರವಯುತವಾಗಿ ನನ್ನನ್ನ ಬೀಳ್ಕೊಡಿ ಅಂತೇಳಿ ಹೇಳಿದ್ರು. ಆ ರೀತಿಯ ಪ್ರಕ್ರಿಯೆ ಇಲ್ಲಿ ಆಗ್ಲಿಲ್ಲ. ಸಿಎಂ ಭೇಟಿ ಆದ್ರು, ಕೆಪಿಸಿಸಿ ಅಧ್ಯಕ್ಷರನ್ನು ಭೇಟಿ ಆದ್ರು. ಆದ್ರೀಗ ಇವತ್ತು ದಿಢೀರ್ ಅಂತ ಸಿಎಂ ಭೇಟಿ ಬಳಿಕ ಕೆಲ ಹೊತ್ತಲ್ಲೇ ಈ ರೀತಿಯಾಗಿ ರಾಜೀನಾಮೆ ಪತ್ರವನ್ನ ಸಲ್ಲಿಕೆ ಮಾಡಿದ್ದಾರೆ. ರಾಜೀನಾಮೆ ಪತ್ರ ಮೊದಲೇ ರೆಡಿ ಇತ್ತು ಅಂತ ಕಾಣಿಸುತ್ತೆ. ಡೇಟ್ ಮಾತ್ರ ನಮೂದಿಸಿರಲಿಲ್ಲ. ಇವತ್ತು ಡೇಟ್ ಮೆನ್ಷನ್ ಮಾಡಿ ರಾಜೀನಾಮೆ ಪತ್ರವನ್ನ ಸಲ್ಲಿಕೆ ಮಾಡೇ ಬಿಟ್ಟಿದ್ದಾರೆ. ಸಿಎಂ ಡಿಕೆ ಶಿವಕುಮಾರ್ ಈ ಹಿಂದೆನೂ ಕೂಡ ಹೇಳಿದ್ರು, ಗೌರವಯುತವಾಗಿ ನೀವೇ ಪದತ್ಯಾಗ ಮಾಡಿ ಅಂತ. ಆದ್ರೆ ಬಸವರಾಜ ಹೊರಟ್ಟಿ ಅವರು ಇದು ಸದನಕ್ಕೆ ಬಿಟ್ಟಿರುವ ವಿಚಾರ, ಹೈಕಮಾಂಡ್ ಅವರು ನಿರ್ಧಾರ ಮಾಡುವಂತ ಯಾವ ಸಂಪ್ರದಾಯನೂ ಇಲ್ಲಿವರೆಗಿಲ್ಲ, ಯಾಕೆ ಆ ನಿಯಮವನ್ನ ಮಾಡ್ತಿದ್ದೀರಿ ಅಂತ ಕೇಳಿದ್ರು. ಹಾಗಾಗಿನೇ ಬೇಸರವನ್ನು ವ್ಯಕ್ತಪಡಿಸಿದ್ರು. ಹಾಗಾಗಿ ಅವರು ರಾಜೀನಾಮೆ ಕೊಡೋದಕ್ಕೂ ಕೂಡ ರೆಡಿ ಇರಲಿಲ್ಲ. ಮತ್ತೆ ಕಾಂಗ್ರೆಸ್ ಕೂಡ ಒಂದು ತಯಾರಿ ಮಾಡ್ಕೊಂಡಿತ್ತು, ಅವಿಶ್ವಾಸ ಮತ ಮಂಡಿಸಬೇಕು ಅನ್ನುವಂಥ ಕಾರಣಕ್ಕೆ. ಅದರ ಬೆನ್ನಲ್ಲೇ ಇದೆಲ್ಲ ಯಾಕೆ ಬೇಕು ಅನ್ನೋ ರೀತಿಯಾಗಿ ಬೇಸರದಿಂದಾನೇ ಬಸವರಾಜ ಹೊರಟ್ಟಿ ಅವರು ನಾನು ಸ್ವ ಇಚ್ಛೆಯಿಂದ ರಾಜೀನಾಮೆ ಸಲ್ಲಿಸ್ತಾ ಇದ್ದೀನಿ ಅಂತ ರಾಜೀನಾಮೆ ಪತ್ರವನ್ನ ಸಲ್ಲಿಕೆ ಮಾಡಿಬಿಟ್ಟಿದ್ದಾರೆ. ಪತ್ರ ಮೊದಲೇ ರೆಡಿ ಇತ್ತು. ಇವತ್ತಿನ ದಿನಾಂಕವನ್ನ ಮಾತ್ರ ಉಲ್ಲೇಖ ಮಾಡಿ ಇವತ್ತು ಪತ್ರವನ್ನ ಸಲ್ಲಿಕೆ ಮಾಡಿರೋದು. ಬಸವರಾಜ ಹೊರಟ್ಟಿ ಅವರು ಒಂದು ಗೌರವಯುತವಾದಂತ ಬೀಳ್ಕೊಡುಗೆಯನ್ನ ಬಯಸಿದ್ರು. ಕಾರಣ ಗೌರವಯುತವಾಗಿ ತಮ್ಮನ್ನ ಕೆಳಗಿಳಿಸ್ತಾರೆ ಅಂತ ಅನ್ಕೊಂಡಿದ್ರು. ಆದ್ರೆ ಇದು ಹೈಕಮಾಂಡ್ ನಿಂದ ಬಂದಿರುವಂತಹ ಸೂಚನೆ ಅಂತ ಡಿಕೆ ಶಿವಕುಮಾರ್ ಅವರು ಹೇಳಿದ್ರು.